ಓಕೆ ಗೈಸ್, ಇದು ಕೋಲಾರ್ ರೋಡ್ ಅಂದರೆ ಆ್ಯಕ್ಚುಲಿ ತಿರುಪತಿ ರೋಡ್, ಬೆಂಗಳೂರು ತಿರುಪತಿ ರೋಡಲ್ಲಿದ್ದೀವಿ ಈಗ ನಾವು. ಆ್ಯಂಡ್ ಇದು ಫಸ್ಟ್ ಟೋಲ್. ಇಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಬ ಜಾಯ್ನ್ ಆಗ್ತಾನೆ, ಸೊ ನಾನಿಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಇಬ್ಬರು ಬರ್ತಾರೆ ಆ್ಯಂಡ್ ಇಲ್ಲಿಂದ ನಾವು ಹೋಗಬೇಕು. ಇಲ್ಲಿಂದ ಅರೌಂಡ್ ಎಷ್ಟು 23 ಕಿಲೋಮೀಟ್ರ್ ಬಂದಿದ್ದೀವಿ 58ರಲ್ಲಿ. 58 ಮೈನಸ್ 23 ಕಿಲೋಮೀಟ್ರ್ ಇದೆ. ಐ ಆಮ್ ವೆರಿ ವೀಕ್ ಎಟ್ ಮ್ಯಾಥ್ಸ್. ಎಷ್ಟಾಗುತ್ತೆ 58 ಮೈನಸ್ 23? 48, 38, 35 ಕಿಲೋಮೀಟ್ರ್. ಓಕೆ, ಇಲ್ಲಿಂದ 35 ಕಿಲೋಮೀಟ್ರ್ ಇದೆ ಹೋಗೋಕ್ಕೆ. ಸೊ ಇದು ಬೆಂಗಳೂರು ತಿರುಪತಿ ರೋಡ್. ಓಕೆ, ಕೆ ಆರ್ ಪುರಂ ದಾಟಿ ಬರಬೇಕು. ಸೊ ಈ ರೋಡಲ್ಲಿ ಕೆಂದಟ್ಟಿ ಕ್ವಾರಿ ಅಂತ ನೀವು ಹುಡುಕಿದ್ರೆ ಗೂಗಲಲ್ಲಿ ಸಿಗುತ್ತೆ. ಇಲ್ಲಿರೋದು ಲೇಕ್ ಅಲ್ಲ, ಜಸ್ಟ್ ಕ್ವಾರಿಯಲ್ಲಿ ತುಂಬಿರೋ ಕೊಳಚೆ ನೀರು ಅಷ್ಟೇ. ಬಟ್ ನೋಡೋದಕ್ಕೆ ಸೀನಿಕ್ ಆಗಿದೆ ಅಂತ ನಮ್ಮಂಥವರು ಟೈಮ್ ಪಾಸ್ ಮಾಡೋಕ್ಕೆ ಹೋಗ್ತಾರೆ. ಓಕೆ, ಸೊ ಲೆಟ್ಸ್ ವೇಟ್ ಫಾರ್ ಅನದರ್ ಗೈ. I'll catch you at the destination. Why bro, why? Alright, no. Look at him, he's going to Orissa. Ashutosh on a 250 from Bangalore to Orissa. 1000, how many kilometers? 1200 around. Just such 29 shad. अरे तिरुपति का रोड कंस्ट्रक्शन में है, ठीक है, तो मल्टीपल डाइवर्जेंस होगा, गिट्टी गिरी रहती है, तो देखिए। हाँ, ग्रेवल्स रहेगा, वो थोड़ा ख्याल रखना पड़ेगा। 900 है। हैप्पी जर्नी ब्रो, सेफ जर्नी, टेक केयर। अपडेटेड रखो तुम, आराम से। ನರಸಾಪುರ, ಇಲ್ಲಿ ಲೆಫ್ಟ್ ತೊಗೊಂಡ್ರೆ 2 ಕಿಲೋಮೀಟ್ರ್ ನರಸಾಪುರ. ಸೊ ಇದು ನರಸಾಪುರ ಲೇಕ್ ಇರಬಹುದು. ಆ್ಯಂಡ್ ನರಸಾಪುರದಿಂದ 4 ಕಿಲೋಮೀಟರ್ ಮುಂದೆ ಹೋಗಿ ಯೂ ಟರ್ನ್ ತೊಗೋಬೇಕು. ಯೂ ಟರ್ನ್ ತೊಗೊಂಡು ಒಳಗಡೆ 2 ಕಿಲೋಮೀಟ್ರ್ ಹೋಗಬೇಕು ಈ ಯಾವುದಕ್ಕೆ, ಕೆಂದಟ್ಟಿಗೆ. ಓಕೆ, ಲುಕ್ ಅಟ್ ದ್ಯಾಟ್ KTM ಆಫ್ ರೋಡ್ ಬೈಕ್, ಬ್ಯೂಟಿಫುಲ್ KTM ಆಫ್ ರೋಡ್ ಬೈಕ್. ಅದು ಮೌಂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಯಾವುದೋ ಆಫ್ ರೋಡ್ ಲೊಕೇಶನ್ಗೆ, ಅಲ್ಟಿಮೇಟ್ ಡೇ ಸ್ಪೆಂಡ್ ಮಾಡೋಕ್ಕೆ. ಓಕೆ, ಸೊ ಈ ಜಾಗದ ಹೆಸರು ಕೆಂದಟ್ಟಿ. ಇದೇ ಕೆಂದಟ್ಟಿ ನೋಡಿ, ಇಲ್ಲೇನು ಜಾಸ್ತಿ ಏನೂ ಇಲ್ಲ, ಬರೀ ಒಂದು 4 ಹೋಟೆಲೂ ಇತ್ತಲ್ಲಿ ಅಷ್ಟೇ. ಕೆಂದಟ್ಟಿ ನಾವು ಕೆಂದಟ್ಟಿಗೆ ರೀಚ್ ಆಗಿದ್ದೀವಿ ಇವಾಗ. ಆ್ಯಂಡ್ ಇಲ್ಲಿ ಯೂ ಟರ್ನ್ ಹಾಕ್ಬೇಕು ನಾವು. ಯೂ ಟರ್ನ್ ಹಾಕಿ ಆ್ಯಂಡ್ ಅಗೈನ್ ಲೆಫ್ಟಿಗೆ ಹೋಗ್ಬೇಕು ನಾವು. Yes. ಸೊ ಇಲ್ಲೊಂದು ಲೆಫ್ಟ್ ಇದೆ 400 ಮೀಟರ್ಸಲ್ಲಿ, ಇಲ್ಲೆಲ್ಲೋ ಇರಬೇಕು. ವೆಲ್ 60 ಮೀಟರ್ಸ್. ಈ ಥರ ರೋಡ್ ಬೇಕಿತ್ತು ಆ್ಯಕ್ಚುಲಿ ನನಗೆ. ಚೆನ್ನಾಗಿದೆ ರೋಡ್, ಅಲ್ಟಿಮೇಟ್.
ಕಾರಲ್ಲಿ ಬರೋರಾದರೆ ಆ ರೋಡಲ್ಲಿ ಬರೋಕ್ಕಾಗುತ್ತೆ, ಸ್ವಲ್ಪ ಮುಂದೆ ಹೋಗಿ ಎಲ್ಲೋ ಡೈವರ್ಷನ್ ಇರುತ್ತೆ. सकते यहाँ से ले हमें थोड़ा आ सकते हैं, टू व्हीलर अकेला जा सकते हैं, जा चुके हैं बहुत सारे लोग टू व्हीलर वाले. ಯಾಕೆ ನಡ್ಕೊಂಡು ಹೋಗ್ಬೇಕಲ್ವಾ, ರೋಡ್ ಬ್ಲಾಕ್ ಮಾಡಿ. So this is the point, dead end. ಸೊ ಇದೇ ಕೆಂದಟ್ಟಿ ಕ್ವಾರಿ ಅಂದರೆ. ಸೊ ನಾವು ಆವಾಗಲೇ ನಾನು ಆ್ಯಕ್ಚುಲಿ ವೀಡಿಯೋ ತೋರಿಸಿದ್ನಲ್ಲ, ಲೈಕ್ ಕೆಳಗಡೆ ನೀರು ತುಂಬಿದೆ ಅಷ್ಟೇ, ಮೇ ಬಿ ಮಳೆ ನೀರು ಇರ್ಬೋದು, ಅಥವಾ ಏನಂತಾರೆ ಕಲ್ಲಿನ ನಡುವೆಯಿಂದ ಬರೋದು ಹೊರತೆ ಅಂತಾರಲ್ಲ, ಆ ಥರ ನೀರು ಇರಬಹುದು ಮೇ ಬಿ. ಬಟ್ ನೀರು ಅದೇನು ಆ್ಯಕ್ಚುಲಿ ಫ್ಲೋಯಿಂಗ್ ವಾಟರ್ ಅಲ್ಲ, ರಿವರ್ ಅಲ್ಲ, ಲೇಕ್ ಅಲ್ಲ. ಬಟ್ ನೋಡೋದಕ್ಕೆ ಚೆನ್ನಾಗಿದೆ, ಕಾಮಾಗಿದೆ. ಆ್ಯಂಡ್ ಇವಾಗ ನೋಡಿ ಟೈಮ್ ಎಷ್ಟಾಯ್ತು, ಇವಾಗ ಟೈಮ್ ಈಸ್ ಎಷ್ಟಿದೆ, 8:30. ಆಲ್ರೆಡಿ ಹೀಟ್ ಫೀಲ್ ಆಗ್ತಿದೆ, ಯಾಕಂದರೆ ಎಲ್ಲ ಕಡೆ ಕಲ್ಲಿದೆ. ಸೊ ಆಬ್ವಿಯಸ್ಲಿ ಹೀಟ್ ರಿಫ್ಲೆಕ್ಟ್ ಆಗುತ್ತೆ. 6ರಿಂದ 7:30 ತನಕ, 8 ಗಂಟೆ ತನಕ ಇಟ್ ವಿಲ್ ಬಿ ವಂಡರ್ಫುಲ್ ಹಿಯರ್. ಆ್ಯಂಡ್ ಒಂದು ಮೇ ಬಿ ಮಳೆ ಬಂದರೂ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವಿವಾಗ ಮೇಲ್ಗಡೆ ಬಂದಿದ್ದೀವಿ. ನಾವು ಆ್ಯಕ್ಚುಲಿ ಅಲ್ಲಿ ಕೆಳಗಡೆ ಹೋಗಿದ್ವಿ ಆವಾಗಲೇ, ಅಲ್ಲಿ ಕೆಳಗಡೆ ಶಾರ್ಟ್ ನೀವು ನೋಡಿದ್ದೀರ ಆಲ್ರೆಡಿ. ಸೊ ಇವಾಗ ಅಲ್ಲಿ ಆ್ಯಕ್ಚುಲಿ ಒಂದು ರೂಟ್ ಇದೆ, ಲೈಕ್ ಟೂ ವೀಲರ್ ಬರೋ ಅಷ್ಟು ಜಾಗ ಇದೆ. ಸೊ ಮೇಲ್ಗಡೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ವ್ಯೂ ನೋಡಿ. ಸೊ ಮೇಲ್ಗಡೆಯಿಂದ ವ್ಯೂ ತುಂಬ ಚೆನ್ನಾಗಿದೆ. ಬಟ್ ಆಬ್ವಿಯಸ್ಲಿ ಬಿಸಿಲು ಜಾಸ್ತಿ ಇದೆ. ಜಸ್ಟ್ 9 ಗಂಟೆ ಆಯ್ತು ಅಷ್ಟೇ. ತುಂಬ ಹೀಟ್ ಇದೆ, ಬಿಕಾಸ್ ಕಲ್ಲುಗಳ ನಡುವೆ ಇದ್ದೀವಿ ಅದಕ್ಕೆ. ಬಟ್ ವ್ಯೂ ತುಂಬ ಚೆನ್ನಾಗಿದೆ. ಒಂದು ಮಳೆ ಬಂದರೆ ಚೆನ್ನಾಗಿರ್ಬೋದು, ಅಥವಾ ಅರ್ಲಿ ಮಾರ್ನಿಂಗ್ ಆರ್ ಲೇಟ್ ಈವ್ನಿಂಗ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚೆಕ್ ದಿಸ್ ವ್ಯೂ.